ನಮ್ಮ ಸರ್ಕಾರದ ಎಲ್ಲ ಶಾಸಕರು, ಮಂತ್ರಿಗಳು, ಪಕ್ಷದ ವಿಧಾನ ಪರಿಷತ್ತು, ವಿಧಾನಸಭೆ ಸದಸ್ಯರು ನಾವೆಲ್ಲ ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ ಗಾಂಧಿ ಪ್ರತಿಮೆ ಮುಂದೆ ಕೂತಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಈ ಒಂದು ವಾಲ್ಮೀಕಿ ಇಲಾಖೆಗೆ ಸಂಬಂಧಪಟ್ಟಂತೆ, ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ಹಗರಣ ಬೆಳಕಿಗೆ ಬಂದಿದೆ. ತಪ್ಪಾಗಿದೆ ಅಂತೇಳಿ ನನಗೆ ಮನವರಿಕೆ ಆಗಿದೆ. ಅಧಿಕಾರಿಗಳು ಬಹಳ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ನಮಗೆ ವಿಚಾರ ಗೊತ್ತಾದ ತಕ್ಷಣ ನಾವು ಅದಕ್ಕೆ SIT ಫಾರ್ಮೇಷನ್ ಮಾಡಿ ತನಿಖೆ ಮಾಡಿ ಕೆಲವನ್ನೆಲ್ಲ ಬಂಧಿಸಿ ಸುಮಾರು 50ಕ್ಕೂ ಹೆಚ್ಚು % ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ. 89 ಕೋಟಿ ರೂಪಾಯಿ ಅಷ್ಟು ಟ್ರಾನ್ಸ್ಫರ್ ಆಗಿತ್ತು ಇದು ತೆಲಂಗಾಣಗೆ. ಅದೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕಂಡುಹಿಡಿದು ತಕ್ಷಣ ಒಂದಷ್ಟು ರಿಕವರಿ ಮಾಡುವಂಥ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದಾರೆ, ನಡೀತಾ ಇದೆ. ಈ ಮಧ್ಯೆ ಕಾನೂನು ಪ್ರಕಾರ CBIಗಿನವರು ಅವಕಾಶ ಇದೆ. ಅವರು ತನಿಖೆ ಪ್ರಾರಂಭ ಮಾಡ್ತಾ ಇದ್ರು, ಏನೋ ಗೊತ್ತಿಲ್ಲ ನಮಗೆ ಯಾವ ಹಂತದಲ್ಲಿತ್ತು. ED ಅವರು ಪ್ರವೇಶ ಮಾಡಿದ್ದಾರೆ. ED ಎಷ್ಟು ಜಲ್ದಿ ಬಂದರು, ಯಾಕೆ ಬಂದರು, ನಮ್ಮ ತನಿಖೆ ಮುಗಿದ ಮೇಲೆ ಏನಾದ್ರು ನಮ್ಮಲ್ಲೇನಾದ್ರು ತಪ್ಪಿತ್ತು ಅಂದರೆ ಯಾವುದಾದ್ರು ಏಜೆನ್ಸಿ ಅವರಿಗೆ ಬರೆದಿದ್ರೆ ಅವರು ಅವಕಾಶಗಳು ಬರೋಂಥ ಸಂದರ್ಭ ಇತ್ತು. ಈಗ ತನಿಖೆ ನಡೀತಾ ಇರಬೇಕಾದ್ರೆ ಮಧ್ಯೆ ಪ್ರವೇಶ ಮಾಡಿ ED ಅವರು ಕೂಡ ತನಿಖೆಯನ್ನು ಕಾರ್ನರ್ಗೆ ಮಾಡ್ತಾ ಇದ್ದಾರೆ. ರಿಕವರಿ ನಮ್ಮವ್ರು ಮಾಡಿದ್ದಾರೆ. ಕರ್ಕೊಂಡೋಗಿ ನಮ್ಮ ಮಂತ್ರಿಗಳಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ನೌಕರರಿಗೆ, ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್, ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ. ಆತನಿಗೆ ನೀನು ನಿನ್ನ ಎಲ್ಲ ಕಂಪ್ಲೀಟೆಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇರಬೇಕು, ಇಲ್ಲ ಮುಖ್ಯಮಂತ್ರಿ ಮೇಲೆ ಇರಬೇಕು, ಇಲ್ಲ ಅಂದರೆ ನೀನು 7 ವರ್ಷ ಜೈಲಿಗೆ ಹೋಗ್ತೀಯ ಅಂತೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಎದುರಿಸಿ ಬಹಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದ. ಇದೆಲ್ಲ ಮನಗೊಂಡು ಅಧಿಕಾರಿ ಬಂದು ಇವತ್ತು ಒಬ್ಬರು ED ಆಫೀಸರ್, ಬೆಂಗಳೂರಿಗೆ ಸಂಬಂಧಪಟ್ಟಂಥವ್ರು ಮಿತ್ತಲ್ ಅನ್ನೋರು A1 ಆಗಿದೆ, ಮುರಳಿ ಕಣ್ಣನ್ ಅನ್ನೋರು A2 ಬೆಂಗಳೂರಿನಲ್ಲಿರುವಂಥ ಆಫೀಸರ್. ಇವರಿಬ್ಬರ ಮೇಲೆ ನನಗೆ ಭಾಳ ಒತ್ತಡವನ್ನು ಮಾಡಿದ್ರು. ಮುಖ್ಯಮಂತ್ರಿ ಹೆಸರು ಹೇಳಬೇಕು, ಮಂತ್ರಿ ಹೆಸರು ಹೇಳಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಬೇಕು ಅಂತೇಳಿ ಬಹುಶಃ ಅವರ ಕಂಪ್ಲೇಂಟ್ನಲ್ಲಿ ಭಾಳ ಡೀಟೇಲ್ ಆಗಿ ಇದೆ. ಸೊ ಇದು ನಮಗೆ ನಿನ್ನೆ ರಾತ್ರಿ ಗೊತ್ತಾಯ್ತು. ಇದು ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಯಾವ ಪೊಲೀಸ್ ಸ್ಟೇಷನ್, ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ನಮ್ಮ ಪ್ರತಿಭಟನೆ, ನಮ್ಮ ಹೋರಾಟ EDಯ ಅಧಿಕಾರಿಗಳ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿ EDಯನ್ನು ಬಳಸ್ಕೊಂಡು ನಮ್ಮ 5 ಜನ ಮಂತ್ರಿಗಳು ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಮಧ್ಯದಲ್ಲಿ ಪೂರಕವಾಗಿ ಯಾವ ರೀತಿ ನಡೀತಾ ಇದೆ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಅಂತೇಳಿ ಅನೇಕ ವಿಚಾರಗಳನ್ನು ಬಂದಟ್ಟನ್ನು ಮಾಡಿಕೊಡ್ಬೇಕು. ಆಮೇಲೆ ಒಳಗಡೆ ಬೇಕಾದ ಚರ್ಚೆ ನಡೀತಾ ಇತ್ತು. ನಾವು ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ಧವಾಗಿ ಉತ್ತರ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಈ BJPಯ ನಾಯಕರುಗಳು
ಒಳಗಡೆ ಉತ್ತರವನ್ನೇ ಕೊಡಲಿಕ್ಕೆ ಬಿಡಲಿಲ್ಲ. ಕಾರಣ ಅವರ ಕಾಲದಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಎಲ್ಲ ಇಲಾಖೆಯಲ್ಲೂ ಕೂಡ ಅದನ್ನೆಲ್ಲ ನಾವು ಬಿಚ್ಚಿಡ್ತೀವಿ ಅಂತೇಳಿ ಗೋವಿ ನಿಗಮ, ಬೇರೆ ನಮ್ಮ ಕೋಆಪರೇಟಿವ್ ಸಂಬಂಧಪಟ್ಟಂಥದ್ದು ಬೇರೆ ಬೇರೆ ಬೇಕಾದಷ್ಟೆಲ್ಲ ಮೊನ್ನೆ ಪಟ್ಟಿಯೆಲ್ಲ ತಾವೆಲ್ಲ ಹಾಕಿದ್ದೀರಿ. ಎಲ್ಲ ಇಲಾಖೆಯಲ್ಲೂ ಕೂಡ ಅವರ ಅವಧಿಯಲ್ಲಿ ಇದೇ ರೀತಿ ತನಿಖೆ ಅಂತ ಕೂಡ ಕೆಲವೆಲ್ಲ ಇದೆ. ಸೊ ನಾವು ಇದೆಲ್ಲ ಕೂಡ ಯಾವ ರೀತಿ ಅಧಿಕಾರಿಗಳು, ಮಂತ್ರಿಗಳು, ಯಾರೊಬ್ಬ ಮಾಜಿ MLC ಈಗ ಅವ್ರು ಒಳಗಡೆ ಇದ್ದಾರೆ. ನಮ್ಮ ದೇವರಾಜರ ಸುಟ್ಟನ್ನು ಸುಮಾರು 40ಕ್ಕೂ ಹೆಚ್ಚು ಕೋಟಿ, ಹಿಂಗೆ ಕೆಲವು CIG ವರದಿ ಬಂದಿದೆ. ಬೇರೆ ಯಾವುದೋ ಒಂದು 500 ಕೋಟಿ ರೂಪಾಯಿ CIG ವರದಿಲ್ಲ ಇದೆ ಅಶ್ವಥ್ ನಾರಾಯಣ ಅವರ ಇಲಾಖೆ. ಪೂಜಾರರು, ನಾನು ಭಾಳ ಪ್ರಾಮಾಣಿಕರು ಪೂಜಾರರು ಅಂದ್ಕೊಂಡಿದ್ದೆ. ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲಿ ಕೂಡ ಬಂದಿದ್ದು ಪ್ರಸ್ತಾವನೆ ಕೂಡ ಆಗಿದೆ. ಸೊ ಇನ್ನೆಲ್ಲ ಬೇಕಾದಷ್ಟು ಮಂತ್ರಿಗಳ ವಿರುದ್ಧ ನಾವೆಲ್ಲ ಬೊಮ್ಮಾಯಿಯವ್ರ ಕಾಲದಲ್ಲಿ ನಡೆದಿದೆ, ಯಡಿಯೂರಪ್ಪನವ್ರ ಕಾಲದಲ್ಲಿ ನಡೆದಿದೆ. ಇವೆಲ್ಲ ಕೂಡ ರಾಜ್ಯದ ಜನತೆಗೆ ಅಸೆಂಬ್ಲಿಯಲ್ಲಿ ತಿಳಿಸಿ ದಾಖಲೆ ತರಬೇಕು ಅಂತ ಹೊರಟಾಗ ಅವರು ನಿಲ್ಲಿಸಿದ್ರು. ಆದರೂ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಎಲ್ಲ ವಿಚಾರವನ್ನು ರಾಜ್ಯದ ಜನತೆಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಈಗ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಬಾಯನ್ನು ಮುಚ್ಚಿಸಬೇಕು, ನಮಗೆ ಎದುರಿಸಬೇಕು, ಹೆಸರುಗೊಳಿಸಬೇಕು, ಮುಖ್ಯಮಂತ್ರಿಗಳ ಹೆಸರಿಗೆ ಹಸಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಲಿ, ಈ ಕಲೇಶ್ ಅನ್ನೋ ಅಧಿಕಾರಿಗಳ ಕೈಲಿ ನೀನು ಮುಖ್ಯಮಂತ್ರಿ ಹೆಸರೇಳು, ಮುಖ್ಯಮಂತ್ರಿ ಹೆಸರೇಳು, ಮಂತ್ರಿ ಹೆಸರೇಳು ಅಂತೇಳಿ ಒತ್ತಾಯವನ್ನು ಮಾಡಿ 7 ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಅವ್ರಿಗೆ ಎದುರಿಸಿದ ಮೇಲೆ ಆಗ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಆಗಿದೆ. ಇದು ದೇಶದಲ್ಲಿ 2-3 ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಹೀಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಗೆಟ್ಟು, ಸರ್ಕಾರನೇ ನೇರವಾಗಿ ಟಾರ್ಗೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಅದಕ್ಕೆ ಇವತ್ತು ನಮ್ಮೆಲ್ಲ ಶಾಸಕರು, ಸರ್ಕಾರದ ಮಂತ್ರಿಗಳು ಈ ಗಾಂಧಿ ಎದುರುಗಡೆ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏನು ED ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಒತ್ತಾಯವನ್ನು ಮಾಡಿ ಎಲ್ಲ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದಾದಮೇಲೆ ಅಸೆಂಬ್ಲಿ ಒಳಗಡೆ ನಾವೆಲ್ಲ ಹೋಗ್ತೇವೆ. ಯಾಕೆಂದರೆ ಅಸೆಂಬ್ಲಿ ಕೆಲವು ಕ್ವಶನ್ ಅವರ್ಸ್ ಇದೆ, ನಾವು ಕೆಲವು ಪ್ರತಿಭಟನೆ ಮಾಡ್ತೇವೆ. ಮುಂದಕ್ಕೆ ಹೊರಗಡೆ ಯಾವ ರೀತಿ ಮಾಡಬೇಕು ಅಂತೇಳಿ ಕೆಲವು ತೀರ್ಮಾನವನ್ನು ಕೂತ್ಕೊಂಡು ನಾವು ಮಾತಾಡ್ತೇವೆ. ನೋಡ್ರಿ, FIR ಆಗಿದೆ. ಕಾನೂನು ಏನಿದೆ, ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಆ ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ನಾವು ಇಂಟರ್ಫಿಯರ್ ಆಗಿ ಹೋಗಲ್ಲ. ನಾವು ಯಾರು ಪೊಲೀಸ್ ಸ್ಟೇಷನ್ ಅಲ್ಲ, ನಾವು ಸರ್ಕಾರ ಅಷ್ಟೇ. ಕಾನೂನು ಏನಿದೆ, FIR ಆಗಿದೆ, ಏನೇನು ಆಗಬೇಕು ಅದನ್ನು ಮಾಡ್ತಾರೆ. ಕಂಪ್ಲೇಂಟ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದಕ್ಕೇನೇನು ವ್ಯವಸ್ಥೆ ಇದೆ ಆಗ್ತದೆ. ಅವ್ರು ಹೆಂಗೆ ನಮಗೆ ಕಾನೂನು ಇದೆ ಅಂದ್ಬಿಟ್ಟು ಅವರು ಪ್ರಯೋಗ ಮಾಡ್ತಾ ಇದ್ದಾರೋ, ಅವರು ದುರುಪಯೋಗ ಮಾಡ್ತಾ ಇರ್ಬೋದು. ನಾವು ದುರುಪಯೋಗ ಮಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಕಾನೂನು ಚೌಕಟ್ಟಲ್ಲೇ ಅಧಿಕಾರಿಗಳು ಅವ್ರಿಗೆ ಫ್ರೀ ಆಗಿದ್ದಾರೆ, ಅವ್ರ ಲೆಕ್ಕ ಫ್ರೀ ಆಗಿ ಬೇರೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. Sir, is the ED harassing and coercing officers to take Chief Minister's name? That is why today all the legislators, including the minister, before the Gandhi statue, we are having a protest because the ED officials forced Mr. Kalesh, who is the Assistant Director of Social Welfare Department, to tell that, forcibly tell them, asking him to spell out the name of the Chief Minister, Honorable Chief Minister, and the Minister. The Minister himself had voluntarily resigned for a free and fair investigation. We knew, I also inquired with him. He said that in no way has been involved. We gave it to SIT, and SIT has been recovered more than 50%. They have arrested a very number of many people. I don't know the number of the investigation, but I was told that more than 50% of the amount has been recovered. It is 89 crores. In that 50% has already been recovered, but action will be taken upon. Now ED officials have been entered. ED officials also is inquiring.
At the time of investigation, they have been forced Mr. Kallesh, the assistant director, to specify that the CM has been involved. To tell the name of CM, to tell the name of the minister. Otherwise, he will go to 7 years jail. That is the force they have been done. The officer has gone to the police station and he has registered the complaint. We came to know in the late evening, after 9:30, the incident has happened like this. So we all decided that we will tell the people of Karnataka, they are trying to destabilize my chief minister and the government. We stand by, the people should know about this. The country should know about this, how they are misusing the ED. You know, I have been targeted. You know how CBI is harassing people like me. I will tell all the stories some other time what CBI is doing, how they are harassing me also. ED also harassed me. Now also cases are going on. One case I have been acquitted. Income tax has been harassing us. So they are using all the opposition leaders to harass in different forums. So we condemn it. We will fight for justice. We believe that the people of this country will understand and protect us on this issue. Sir, what is the next course of action? Because the FIR has been The registered FIR under... has been done. The law will take its own course. We don't want to meddle with the investigation. There are the police officials. The FIR has been registered. They are autonomous. They have their own authority. They will do their job. ರಾಜ್ಯಪಾಲರ ರಚನೆಗೊಳಿಸುವ ಪ್ರಯತ್ನದ ಬಗ್ಗೆ ರಾಜ್ಭವನಕ್ಕೆ ನಾನು We will tell it later. This is the first action. We will take up in the assembly also. We will discuss it.